ಸ್ನೇಹಿತರೆ ನಮಸ್ಕಾರ. ಅಂತರಂಗ ಯೂಟ್ಯೂಬ್ ಚಾನಲ್ಗೆ ನಾನು ಟಿ ಕೆ ರಮೇಶ್ ಶೆಟ್ಟಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ನಮ್ಮ ತೀರ್ಥಹಳ್ಳಿಯ ತುಂಗಾ ನದಿಯ ದಡದಲ್ಲಿರುವ ಛತ್ರಿಕೆಯಲ್ಲಿದ್ದೇನೆ. ಈ ವರ್ಷ ತುಂಬ ಮಳೆ ನಿಮಗೆಲ್ಲ ಗೊತ್ತಿರ್ಬೋದು, ನೀವೆಲ್ಲರೂ ಅನುಭವಿಸಿಯೇ ಇದ್ದೀರಿ. ಮೇನಲ್ಲಿ ಆರಂಭ ಆದ ಮಳೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಕೂಡ ಬರ್ತಾಯಿದೆ. ಇವತ್ತು ಮಳೆ ಬೆಳಗಿನಿಂದ ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ನಾನು ಮುಖ್ಯವಾಗಿ ಇಲ್ಲೀಗ ಈ ಒಂದು ನಿಮಗೆ ತೋರಿಸ್ಲಿಕ್ಕೆ ಬಂದಿರತಕ್ಕಂಥದ್ದು, ಈ ವರ್ಷದ ಮಳೆಗಾಲದಲ್ಲಿ, ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಭಾಗದಲ್ಲಿ ನೀರು, ತುಂಗಾ ನದಿಯ ನೀರು ಒಂದು ತಿರುಗಿ ಹೋಗುವಂಥ ಒಂದು ಜಾಗ ಇದು. ಹಾಗಾಗಿ ಇಲ್ಲಿ ಸಾಕಷ್ಟು ಕಟ್ಟಿಗೆಗಳು ಎಲ್ಲ ಶೃಂಗೇರಿ, ಎಲ್ಲಿ ತುಂಗಾ ನದಿ ಹುಡ್ತದೆ ಅಲ್ಲಿಂದ ಬರ್ತದೆ ಕಟ್ಟಿಗೆಗಳೆಲ್ಲ. ಅದನ್ನು ಒಟ್ಟು ಮಾಡುವಂಥ ಒಂದು ಕೆಲವು ಜನರು ಇಲ್ಲಿದ್ದಾರೆ. ಇಲ್ಲಿ ಬದಿಗೆ ಬರುವಂಥ ಕಟ್ಟಿಗೆಯನ್ನು ಅವರು ಒಟ್ಟು ಮಾಡ್ತಾರೆ. ನೋಡಿ, ಎಲ್ಲ ಕಟ್ಟಿಗೆ ಒಟ್ಟು ಮಾಡಿದ್ದಾರೆ. ಇದು ಯಾರ್ಯಾರ್ದಂತ ಅವರಿಗೆ ಬಹುಶಃ ಗೊತ್ತಿರ್ಬೋದು. ನೋಡಿ, ಎಲ್ಲ ಕುಂಟೆಗಳು, ಒಳ್ಳೆಯ ಮರದ ಹಲಗೆಗಳು ಕೂಡ ಇದರಲ್ಲಿ ಇರ್ಬೋದು. ಟಿಂಬರ್ ಆಗುವಂಥ ನಾಟಗಳು ಕೂಡ ಇದರಲ್ಲಿ ಇರ್ಬೋದು. ನೋಡಿ, ಹಾಗೆ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಈ ಚಿರಂಡಿಯ ನೀರು ಕೂಡ ನೋಡಿ ತುಂಗಾ ನದಿ ಸೇರ್ತಾ ಇದೆ ಇಲ್ಲಿ. ನೋಡಿ, ನೋಡಿ ತುಂಗಾ ನದಿ ಸೇರ್ತಾ ಇದೆ. ಚಿರಂಡಿಯ ನೀರು ಸಂಸ್ಕರಣೆ ಮಾಡಿ ಕಳಿಸ್ಬೇಕು ಅಂತ ಒಂದು ಕಾನೂನಿದೆ. ಅದು ಕಾನೂನು ಬರೀ ಪುಸ್ತಕದಲ್ಲಿದೆ, ಅದು ಜಾರಿ ಇಲ್ಲ. ನೋಡಿ, ನೀರು ಹೋಗ್ತಾ ಇದೆ. ಮತ್ತೆ ಮುಖ್ಯ ವಿಷಯಕ್ಕೆ ಬರ್ತಾ ಇದ್ದೀನಿ. ನೋಡಿ, ಕಟ್ಟಿಗೆಗಳು ಒಟ್ಟಾಕಿರ್ತಕ್ಕಂಥದ್ದು. ತುಂಬ ಕಟ್ಟಿಗೆ ಒಟ್ಟಾಕಿದ್ದಾರೆ. ನೋಡಿ, ಇವತ್ತು ಎಷ್ಟೋ ದಿನಗಳ ನಂತರ ಇವತ್ತು ಮಳೆ ಬೆಳಗಿನಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ. ಪ್ರತಿ ದಿವಸವೂ ಕೂಡ ಮಳೆ ಬರ್ತಾಯಿತ್ತು. ಈ ವರ್ಷನೇ ಸ್ವಲ್ಪ ಬಿಡುವು ಕೊಟ್ಟಿರೋದು ಈ ದಿನ, ಇವತ್ತು. ನಾನು ನದಿ ಹತ್ತಿರ ಹೋಗ್ತಾ ಇದ್ದೀನಿ ಈಗ. ನೀರು ಕೂಡ ಸ್ವಲ್ಪ ಇಳಿದಿದೆ ಇವತ್ತು. ನೋಡಿ, ಇದು ಛತ್ರಿಕೆರೆಯ ಭಾಗ. ಇಲ್ಲಿ ನೋಡಿ, ನೀರು ತಿರುಗುವಂಥದ್ದು ನಿಮ್ಗೆ ಕಾಣುತ್ತೆ. ನೋಡಿ, ಸ್ವಲ್ಪ ತಿರುಗಿ ಹೋಗ್ತಾ ಇದೆ ನೀರು. ನೋಡಿ, ಇಲ್ಲಿ ನೀರು, ಇಲ್ಲಿ ಈ ಭಾಗದಲ್ಲಿ ಕಟ್ಟಿಗೆಗಳೆಲ್ಲ ಬದಿಗೆ ಬರ್ತದೆ. ಆಗ ಅದನ್ನು ಹಿಡಿದು ದಡಕ್ಕೆ ಎಳೆಯುವಂಥ ಕೆಲಸ ಇಲ್ಲಿ ಆ ಕಟ್ಟಿಗೆ ಒಟ್ಟಾಕುವ ಜನ ಮಾಡ್ತಾರೆ. ತುಂಗೆಯ ಜುಳು ನೋಡಿ, ಸಮೃದ್ಧವಾದ ತುಂಗೆ ಈ ಸರ್ತಿ. ಬಿಡುವೇ ಇಲ್ಲದ ಮಳೆಗಾಲ, ಹಾಗಾಗಿ ಸಮೃದ್ಧವಾದ ನೀರಿನ ಹರಿವು ಜೀವನದಿ ತುಂಗೆಯಲ್ಲಿ.
ನೋಡಿ, ಇದೊಂದು ನದಿಯಲ್ಲಿ ಬಂದಿರತಕ್ಕಂಥದ್ದು, ನದಿಯಲ್ಲಿ ಬಂದಿದ್ದು. ಇದಕ್ಕೊಂದು ಹಗ್ಗ ಕಟ್ಟಿದ್ದಾರೆ ನೋಡಿ. ನೋಡಿ, ಮರದಲ್ಲಿ ಹಗ್ಗ ಕಾಣ್ತಾ ಇದೆ ನೋಡಿ, ಅಲ್ಲಿ ನೋಡಿ ಹಗ್ಗ. ಈ ಕುಂಟೆಗೆ ಹಗ್ಗ ಕಟ್ಟಿದ್ದಾರೆ, ಅದು ಹೋಗಬಾರ್ದು ಅಂತ. ನೋಡಿ, ಅಲ್ಲೊಂದಿಷ್ಟು ಕಟ್ಟಿಗೆ ಒಟ್ಟಾಕಿದ್ದಾರೆ. ನೋಡಿ, ಹಗ್ಗ, ರೋಪ್. ಈ ಕುಂಟೆಗೆ ಹಗ್ಗ ಕಟ್ಟಿರ್ತಕ್ಕಂಥದ್ದು, ಈ ಕುಂಟೆಗೆ. ತುಂಗಾ ನದಿಯ ಒಂದು ನೋಟ ನೋಡಿ. ಜೋಗಿ ಕುತ್ರೆ ಗುಡ್ಡ. ಎಂಥ ಪ್ರವಾಹ ಬಂದರೂ ಇದು ಮುಳುಗಲ್ಲ, ಅಷ್ಟು ಎತ್ತರದಲ್ಲಿದೆ ಅದು. ನದಿ ನಡುವಿನಲ್ಲಿ, ನಡುಗಡ್ಡೆ, ದೊಡ್ಡ ಒಂದು ನಡುಗಡ್ಡೆ ಅದು. ನೋಡಿ, ಇದು ಜೋಗಿ ಕುತ್ರೆ ಗುಡ್ಡ. ಇದರಲ್ಲಿ ಕೆಲವು ಪ್ರಾಚೀನವಾದಂಥ ಕೆತ್ತನೆಗಳು ಕೂಡ ಇದ್ದಾವೆ. ಒಂದಿಷ್ಟು ಚರಿತ್ರೆಯ ಸಂಗತಿಗಳು ಕೂಡ ಇಲ್ಲಿದ್ದಾವೆ ಈ ಒಂದು ಜೋಗಿ ಕುತ್ರೆ ಗುಡ್ಡದಲ್ಲಿ. ಬೇಸಿಗೆನಲ್ಲಿ ಇಲ್ಲಿಗೆ ಹೋಗ್ಬೋದು ಗುಡ್ಡಕ್ಕೆ. ಒಂದು ಇದಕ್ಕೂ ಆದಂಥ ಒಂದು ಸತ್ಯ ಘಟನೆ ಕೂಡ ಇದೆ. ಭಾಳ ವರ್ಷಗಳ ಹಿಂದೆ ಒಂದು ದೊಡ್ಡ ನೆರೆ ಬಂದಾಗ ಒಂದಿಬ್ಬರು ಅಲ್ಲಿ ಸಿಕ್ಕಾಕೊಂಡಿದ್ರಂತೆ. ಅವರು ಏನೋ ಕಟ್ಟಿಗೆ ತರಲಿಕ್ಕೆ ಏನೋ ಹೋಗಿ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು ಜೋಗಿ ಕುತ್ರೆ ಗುಡ್ಡದಲ್ಲಿ. ಆಮೇಲೆ ಅವರನ್ನು ಈ ಕಡೆ ಅಪಾಯದಿಂದ ಅವರನ್ನು ಪಾರು ಮಾಡಲಾಯಿತು. ಅವರಿಗೇನೂ ಆಗಿಲ್ಲ. ಅಲ್ಲಿ ಸುರಂಗ ಮತ್ತು ಕೆತ್ತನೆಗಳು ಏನೇನೋ ಇದೆ. ಒಂದು ಸ್ವಲ್ಪ ಐತಿಹಾಸಿಕವಾದಂಥ ಸ್ಥಳ ಅದು ಜೋಗಿ ಕುತ್ರೆ ಗುಡ್ಡ. ಹಾಂ, ಋಷಿ ಮುನಿಗಳು ತಪಸ್ಸು ಮಾಡಿದ್ದು ಅಂತ ಇಲ್ಲೊಬ್ರು ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರೇನು ಸರ್? ಹಾಂ, ಕುಮಾರ್. ಯಾರು ಋಷಿಗಳು ಗೊತ್ತಾ ನಿಮಗೆ? ಜೋಗಿ ಋಷಿ, ಹಾಗಾಗಿ ಅವ್ರ ಹೆಸರು ಬಂದಿದ್ದಾ? ಹಾಂ, ಜೋಗಿ ಕುತ್ರೆ ಇರ್ಬೋದು. ಸ್ನೇಹಿತರೆ, ನಿಮಗೆ ಮತ್ತೆ ಕೊನೆಯದಾಗಿ ನಾನು ಇಲ್ಲಿ ಕೆಲವು ವ್ಯಕ್ತಿಗಳು ನದಿಯಲ್ಲಿ ಬಂದಿರತಕ್ಕಂಥ ಕಟ್ಟಿಗೆಗಳನ್ನು, ಬದಿಗೆ ಬಂದಿರತಕ್ಕಂಥ ಕಟ್ಟಿಗೆಗಳನ್ನು ಹಿಡಿದು ಇಲ್ಲಿ ಒಟ್ಟು ಮಾಡಿದ್ದಾರೆ. ಸ್ವಲ್ಪ ಏನೊಂದು 20 ಭಾಗ ಅವ್ರು ಹಿಡಿದಿರ್ಬೋದು, 20-30 ಭಾಗ ಅವ್ರ ಕಟ್ಟಿಗೆಗಳನ್ನು ಹಿಡಿದಿರ್ಬೋದು. ಉಳಿದ 60-70 ಭಾಗ ಮತ್ತು ಮುಂದೆ ನದಿಯಲ್ಲಿ ಹೋಗಿರ್ತದೆ. ಅಂದರೆ ಇದರ ಅರ್ಥ ತುಂಬ ಬರುತ್ತೆ. ಪ್ರವಾಹದ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ದಿಮ್ಮಿಗಳು, ಕಟ್ಟಿಗೆಗಳು, ನಾಟಾಗುವಂಥ ಟಿಂಬರ್ಗಳು ಕೂಡ ಬರ್ತವೆ. ನೋಡಿ, ಮತ್ತೊಮ್ಮೆ ಕೊನೆಯದಾಗಿ ತೋರಿಸ್ತಾ ಇದ್ದೇನೆ. ಅಂತರಂಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಂಥ ಅನೇಕ ವಿಶೇಷಗಳು ಈ ಚಾನಲ್ನಲ್ಲಿ ನಿಮಗೆ ಲಭ್ಯ ಇದೆ. ವೀಕ್ಷಿಸಿದಂಥ ತಮಗೆಲ್ಲರಿಗೂ ವಂದನೆಗಳು. ನಾನು ಟಿ ಕೆ ರಮೇಶ್ ಶೆಟ್ಟಿ. ಮತ್ತೊಮ್ಮೆ ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ನಮಸ್ಕಾರ. ಅಂತರಂಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.